ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕರ್ನಾಟಕ ಫ್ಯೂಚರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ ತಿಂಗಳಿನ ಬಹುಮುಖ್ಯ ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ. ಈ ಎಲ್ಲ ಪ್ರಶ್ನೆಗಳು ಮುಂಬರುವ KS, PDO, ವಿಲೇಜ್ ಅಕೌಂಟೆಂಟ್, SDA, FDA, PC, PSI ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾಗುತ್ತದೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ನಾಗಲಕ್ಷ್ಮಿ ಚೌಧರಿ ಅವರು. ಆಪ್ಷನ್ ಎ ಸರಿಯಾಗಿರುತ್ತದೆ. ಎರಡನೇ ಪ್ರಶ್ನೆ, ರಾಷ್ಟ್ರೀಯ ಮಹಿಳಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ? ಇದು ಒಂದು ದೆಹಲಿಯಲ್ಲಿದೆ. ಆಪ್ಷನ್ ಬಿ ಸರಿಯಾಗಿರುತ್ತದೆ. ಮೂರನೆಯ ಪ್ರಶ್ನೆ, 16ನೇ ಹಣಕಾಸು ಆಯೋಗದ ಮೊದಲ ಸಭೆ ಎಲ್ಲಿ ಜರುಗಿತು? ಇದು ದೆಹಲಿಯಲ್ಲಿ ಜರುಗಿತು. ಆಪ್ಷನ್ ಬಿ ಸರಿಯಾಗಿರುತ್ತದೆ ಉತ್ತರ. ನಾಲ್ಕನೆಯ ಪ್ರಶ್ನೆ, 16ನೇ ಹಣಕಾಸು ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು? 16ನೇ ಹಣಕಾಸು ಆಯೋಗದ ಪ್ರಸ್ತುತ ಅಧ್ಯಕ್ಷರು ಅರವಿಂದ ಪನಗಾರಿಯಾ. ಆಪ್ಷನ್ ಬಿ ಸರಿಯಾದ ಉತ್ತರ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ NK ಸಿಂಗ್ ಅವರು. ಐದನೆಯ ಪ್ರಶ್ನೆ, ವಾಟರ್ ಬೆಲ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಆರನೆಯ ಪ್ರಶ್ನೆ, ಇತ್ತೀಚೆಗೆ ನಿಧನ ಹೊಂದಿದ ಪಾಲಿ ಸ್ಯಾಮ್ ನಾರಿಮನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಇವರು ಸಂವಿಧಾನ ತಜ್ಞರು. ಆಪ್ಷನ್ ಸಿ ಸರಿಯಾದ ಉತ್ತರ. ಏಳನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 42ನೇ ಸ್ಥಾನದಲ್ಲಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಎಂಟನೆಯ ಪ್ರಶ್ನೆ, ಯಾವ ರಾಜ್ಯವು ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿದೆ? ಮಧ್ಯಪ್ರದೇಶ್ ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಒಂಬತ್ತನೆಯ ಪ್ರಶ್ನೆ, ವಿಶ್ವ ಸಾಮಾಜಿಕ ನ್ಯಾಯ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಫೆಬ್ರವರಿ 20ರಂದು ಆಚರಿಸಲಾಗುತ್ತದೆ ವಿಶ್ವ ಸಾಮಾಜಿಕ ನ್ಯಾಯ ದಿನ. ಆಪ್ಷನ್ ಸಿ ಸರಿಯಾದ ಉತ್ತರ. ಹತ್ತನೆಯ ಪ್ರಶ್ನೆ, ವಿಶ್ವ ರಕ್ತಹೀನತೆ ಜಾಗೃತಿ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಕೆ ಸರಿಯಾದ ಉತ್ತರ ಫೆಬ್ರವರಿ 13. ಆಪ್ಷನ್ ಬಿ ಸರಿಯಾಗಿರುತ್ತದೆ. 11ನೆಯ ಪ್ರಶ್ನೆ, ಕರ್ನಾಟಕ ಹೈಕೋರ್ಟಿನ 34ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಯಾರು? ಆಪ್ಷನ್ ಸಿ NV ಅಂಜಾರಿಯಾ. ಇದು ಸರಿಯಾದ ಉತ್ತರ ಸ್ನೇಹಿತರೆ. 12ನೆಯ ಪ್ರಶ್ನೆ, 2024ರ ಲೋಕಸಭಾ ಚುನಾವಣೆಗೆ 26 ಲಕ್ಷ ಬಾಟಲಿ ಶಾಹಿ ಪೂರೈಕೆ ಎಲ್ಲಿಂದ ಆಗುತ್ತದೆ? ಮೈಸೂರಿಂದ ಆಗುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಚುನಾವಣಾ ಬಾಂಡ್ಗಳನ್ನು ಹೊರಡಿಸುವ ಬ್ಯಾಂಕ್ ಯಾವುದು? SBI. ಆಪ್ಷನ್ ಎ ಸರಿಯಾದ ಉತ್ತರ. 14ನೆಯ ಪ್ರಶ್ನೆ, ನೀತಿ ಸಂಹಿತೆ ಹೊರಡಿಸುವ ಸಂಸ್ಥೆ ಯಾವುದಪ್ಪ ಅಂದರೆ ಆಪ್ಷನ್ ಎ ಚುನಾವಣಾ ಆಯೋಗ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಸಂಸ್ಥೆ ಲೋಕಸಭಾ ಚುನಾವಣೆ ನಡೆಸುತ್ತದೆ? ಇಲ್ಲಿ ಕೇಂದ್ರ ಚುನಾವಣಾ ಆಯೋಗ ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ. 16ನೆಯ ಪ್ರಶ್ನೆ, ಒಂದು ದೇಶ ಒಂದು ಚುನಾವಣಾ ಕುರಿತು ವರದಿ ಸಲ್ಲಿಸಿದ ಸಮಿತಿಯ ಮುಖ್ಯಸ್ಥರು ಯಾರು? ಇದಕ್ಕೆ ಸರಿಯಾದ ಉತ್ತರ ರಾಮನಾಥ ಕೋವಿಂದ. ಆಪ್ಷನ್ ಎ ಸರಿಯಾದ ಉತ್ತರ. 17ನೆಯ ಪ್ರಶ್ನೆ, ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಭಾರತದಲ್ಲಿನ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್. ಆಪ್ಷನ್ ಸಿ ಸರಿಯಾದ ಉತ್ತರ. 18ನೆಯ ಪ್ರಶ್ನೆ, ಅತಿ ಹೆಚ್ಚು ರಕ್ಷಣೆಗೆ ಖರ್ಚು ಮಾಡುವ ದೇಶ ಒಂದು ಅಮೆರಿಕ. ಆಪ್ಷನ್ ಬಿ ಸರಿಯಾದ ಉತ್ತರ. 19ನೆಯ ಪ್ರಶ್ನೆ, ತನ್ನ ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನು ಸೇರಿಸಿದ ಮೊದಲ ದೇಶ ಯಾವುದಪ್ಪ ಅಂದರೆ ಫ್ರಾನ್ಸ್ ದೇಶ. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮುಖ್ಯಮಂತ್ರಿ ಮಹಿಳಾ ಸನ್ಮಾನ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದಪ್ಪ ಅಂದರೆ ದೆಹಲಿ. ಆಪ್ಷನ್ ಎ ಸರಿಯಾದ ಉತ್ತರ. 21ನೆಯ ಪ್ರಶ್ನೆ, AI ತಂತ್ರಜ್ಞಾನ ಆಧಾರಿತ ಎಂಬ ರೋಬೋಟ್ ಶಿಕ್ಷಕಿಯನ್ನು ಯಾವ ರಾಜ್ಯದಲ್ಲಿ ಪರಿಚಯಿಸಲಾಗಿದೆ? ಕೇರಳ ರಾಜ್ಯದಲ್ಲಿ ಪರಿಚಯಿಸಲಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. 22ನೆಯ ಪ್ರಶ್ನೆ, ದೇಶದಲ್ಲಿ ಎಷ್ಟು ಸೆಮಿಕಂಡಕ್ಟರ್ ಘಟಕಗಳನ್ನು ಸ್ಥಾಪಿಸುವುದಾಗಿ ಕೇಂದ್ರ ಸರ್ಕಾರ ನಿರ್ಧರಿಸಿದೆ? 3 ಸೆಮಿಕಂಡಕ್ಟರ್ ಘಟಕಗಳನ್ನು. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪಾಕಿಸ್ತಾನದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು? ಶಹಬಾಜ್ ಶರೀಫ್. ಆಪ್ಷನ್ ಎ ಸರಿಯಾದ ಉತ್ತರ. 24ನೆಯ ಪ್ರಶ್ನೆ,
ಜನೌಷಧಿ ಯೋಜನೆಗೆ ಸೇರ್ಪಡೆಗೊಂಡ ಮೊದಲ ದೇಶ ಯಾವುದಪ್ಪ ಅಂದರೆ ಮಾರಿಷಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ. ಜನೌಷಧಿ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದಪ್ಪ ಅಂದರೆ 2008ಕ್ಕೆ ಜನೌಷಧಿ ಯೋಜನೆ ಜಾರಿಗೆ ಬಂತು. 26ನೇ ಪ್ರಶ್ನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. 27ನೇ ಪ್ರಶ್ನೆ. ಭಾರತದ ಮೊದಲ ನೀರೊಳಗಿನ ಮೆಟ್ರೋ ಸೇವೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಕೋಲ್ಕತ್ತಾದಲ್ಲಿ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿಯನ್ನು ನಿಷೇಧಿಸಲಾಗಿದೆ? ತಮಿಳುನಾಡಿನಲ್ಲಿ ಕಾಟನ್ ಕ್ಯಾಂಡಿಯನ್ನು ನಿಷೇಧಿಸಲಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. 29ನೇ ಪ್ರಶ್ನೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಇದು ಒಂದು ಉತ್ತರಾಖಂಡ ರಾಜ್ಯದಲ್ಲಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. 30ನೇ ಪ್ರಶ್ನೆ. ಸೇಲಾ ಸುರಂಗವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇತ್ತೀಚೆಗೆ ಸೇಲಾ ಸುರಂಗವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದಪ್ಪ ಅಂದರೆ ಗಡಿ ರಸ್ತೆಗಳ ಸಂಸ್ಥೆ. ಆಪ್ಷನ್ ಎ ಸರಿಯಾದ ಉತ್ತರ. 31ನೇ ಪ್ರಶ್ನೆ. ಅಂತಾರಾಷ್ಟ್ರೀಯ ಗಣಿತ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಗಣಿತ ದಿನ ಮಾರ್ಚ್ 14. ಆಪ್ಷನ್ ಸಿ ಸರಿಯಾದ ಉತ್ತರ. 32ನೇ ಪ್ರಶ್ನೆ. ವಿಶ್ವ ಗ್ರಾಹಕಗಳ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಎಂದು ಆಚರಿಸಲಾಗುತ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. 96ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿ ಪಡೆದ ಅತ್ಯುತ್ತಮ ಚಿತ್ರ ಯಾವುದಪ್ಪ ಅಂದರೆ ಓಪನ್ ಹೈಮರ್. ಆಪ್ಷನ್ ಸಿ ಸರಿಯಾದ ಉತ್ತರ. 34ನೇ ಪ್ರಶ್ನೆ. ಅಖಿಲ ಭಾರತ ಚೆಸ್ ಫೆಡರೇಷನ್ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡವರು ನಿತಿನ್ ನಾರಂಗ್. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ರಾಜ್ಯಸಭೆ ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡಲಾಗುತ್ತದೆ? ರಾಜ್ಯಸಭೆಯಲ್ಲಿ 12 ಸದಸ್ಯರನ್ನು. ಆಪ್ಷನ್ ಎ ಸರಿಯಾದ ಉತ್ತರ. 36ನೇ ಪ್ರಶ್ನೆ. ಯಾವ ವರ್ಷವನ್ನು ಭಾರತೀಯ ನೌಕಾಪಡೆಯ ನೌಕಾ ನಾಗರಿಕ ವರ್ಷವೆಂದು ಘೋಷಿಸಿದೆ? 2024 ವರ್ಷವನ್ನು ಘೋಷಿಸಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಪೌರತ್ವ ತಿದ್ದುಪಡಿ ಕಾಯಿದೆ 2019ರ ಅಡಿಯಲ್ಲಿ ಯಾವ ಸಮುದಾಯಕ್ಕೆ ಪೌರತ್ವ ನೀಡಲಾಗುತ್ತಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಸ್ಲಿಂ. ಮುಂದಿನ ಪ್ರಶ್ನೆ. ವಿಶ್ವ ಆಧ್ಯಾತ್ಮಿಕ ಮಹೋತ್ಸವ ಯಾವ ನಗರದಲ್ಲಿ ಜರುಗಿದೆ? ಇದು ಹೈದರಾಬಾದಲ್ಲಿ ನಡೆಯಿತು. ಆಪ್ಷನ್ ಡಿ ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ. 2024ರ ಮಹಿಳಾ ಪ್ರೀಮಿಯರ್ ಚಾಂಪಿಯನ್ ತಂಡ ಯಾವುದು? ಈ ಪ್ರಶ್ನೆಗೆ ಕಮೆಂಟ್ ಮುಖಾಂತರ ಉತ್ತರವನ್ನು ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಧನ್ಯವಾದಗಳು.